ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಗೋಧಿ ಹಿಟ್ಟಿಂದ ನಾನು ಹೆಲ್ದಿಯಾಗಿರೋದು ಬಿಸ್ಕೆಟ್ ಮಾಡಿ ತೋರಿಸ್ತೀನಿ. ಬನ್ನಿ, ಬಿಸ್ಕೆಟ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಒಂದು ಅಗಲವಾಗಿರೋದೊಂದು ತಟ್ಟೆ ತೊಗೋಬೇಕು, ಇಲ್ಲ ಅಂದ್ರೆ ಪಾತ್ರೆ ಆದರೂ ತೊಗೊಳ್ಳಿ. ಇವಾಗ ಇದಕ್ಕೆ ನಾವು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಎರಡು ಸ್ಪೂನು ಸಕ್ಕರೆ ಹಾಕಿದ್ದೀವಿ. ಅರ್ಧ ಸ್ಪೂನ್ ಆಗಟ್ಟು ನಾವು ಅಡುಗೆ ಸೋಡಾ ಹಾಕ್ಕೊಳ್ಳೋಣ. ಒಂದು ಮುಕ್ಕಾಲು ಸ್ಪೂನಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಅಡುಗೆ ಹಾಕೋ ಎಣ್ಣೆನೇ ಬಳಸ್ಕೊಳ್ಳಿ, ಅದೇ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ತುಪ್ಪ ಹಾಕ್ಕೋಬೋದು. ಈ ಥರ ನಾವೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಇದನ್ನು ಚೆನ್ನಾಗಿ ಕಲಸಿಟ್ರೆ ಒಂದು 2-3 ನಿಮಿಷ ಇಟ್ಟರೆ ಸಾಕು. ತುಂಬ ಚೆನ್ನಾಗಿ ಇದು ಬಿಸ್ಕೆಟ್ ಬರುತ್ತೆ. ಇವಾಗ ನಾನು ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಆಗಂಗೆ ನಾನು ಕಲಿಸ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ ಇದು. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಿಸ್ಕೊಂಬಿಟ್ಟು ನೀಟಾಗಿ ಒಂದು 2 ನಿಮಿಷ ಇಟ್ಬಿಟ್ಟು ನಾವು ಬಿಸ್ಕೆಟ್ ಮಾಡಿ ನೋಡಿ, ಸೂಪರಾಗಿ ನಾನು ಇದನ್ನು ಕಲಿಸ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಕಲಸಿ, ಇವು ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿ ಅಲ್ಲ, ಈ ಥರ ಕಲಿಸ್ಕೊಂಬಿಟ್ಟು ನಾವು ಒಂದು 2 ನಿಮಿಷ ಇದನ್ನು ಮುಚ್ಚಿಡೋಣ. ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, 2 ನಿಮಿಷ ಆಗಿದೆ ಇದು. ಯಾಕಂದರೆ ನಾವು ಸಕ್ಕರೆ ಕರಗಬೇಕು ಅಂತೇಳಿ ಒಂದು 2 ನಿಮಿಷ ಮುಚ್ಚಿಡೋದು. ಇಲ್ಲ ಅಂದರೆ ನಾವು ತಕ್ಷಣಕ್ಕೆ ಮಾಡ್ಕೊಂಡ್ರೂ ಆಗುತ್ತೆ. ಸಕ್ಕರೆ ಹಾಕಿ ನಾವು ಕಲಸಿರ್ತೀವಲ್ಲ, ಅದು ಚೆನ್ನಾಗಿ ಇದಕ್ಕೆ ಸಕ್ಕರೆ ಎಲ್ಲ ಹಿಡ್ಕೊಳ್ಳಿ ಅಂತ. ಇವಾಗ ನಾವು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ 2 ಬಟ್ಲು ಹಿಟ್ಟು ಹಾಕ್ಕೊಂಡ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ, ನಾನು 2 ಭಾಗ ಮಾಡ್ಕೊಂಡು ಪಕ್ಕಕ್ಕಿಟ್ಟು ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. 2 ಭಾಗ ಮಾಡ್ಕೊಂಡಿದ್ದೀವಿ ನಾವು. ಈ ಥರ ನಾವು ದೊಡ್ಡದಾಗಿ ಮಾಡ್ಕೊಂಬಿಟ್ಟು ನಾವು ಲಟ್ಸೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಇದನ್ನು ಲಟ್ಸೋಣ. ನೋಡಿ, ಈ ಥರ ನಾವು ಸ್ವಲ್ಪ ದಪ್ಪನೇ ಲಟ್ಟಿಸ್ಬೇಕು, ತುಂಬ ತೆಳುವಾಗಿ ಲಟ್ಸೋಕ್ಕೆ ಹೋಗ್ಬಾರ್ದು. ನೋಡಿ, ಇಷ್ಟು ಅಗಲವಾಗಿ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ನಾವು ಈ ಥರ ಸೈಡಿಗೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ನೀವು ರೌಂಡ್ ಆದರೂ ಮಾಡ್ಕೋಬೋದು, ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಇದು 4 ಪೀಸ್ ಆಗುತ್ತೆ ಈ ಥರ. ಈ ಕಡೆನೂ ಅಷ್ಟೇ, ಇದರಲ್ಲಿ 3 ಪೀಸ್ ಆಗುತ್ತೆ. ನೋಡಿ, ಈ ಶೇಪಲ್ಲಿ ನಾವು ಮಾಡ್ಕೊಂಡು ಈ ಥರ ನಾವು ಒಂದು ಮ್ಯಾಗಿ ಸ್ಪೂನ್ ತೊಗೊಂಡ್ಬಿಟ್ಟು ಈ ಥರ ನಾವು ಹೋಲ್ ಹಾಕ್ಕೋಬೇಕು. ಹೋಲ್ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಇದು ಹೆಲ್ದಿಯಾಗಿರೋದು ಗೋಧಿ ಹಿಟ್ಟಿಂದ ನಾನು ಮಾಡಿರೋದು. ನೀವು ಬೇಕಂದ್ರೆ ಮೈದಾ ಹಿಟ್ಟಲ್ಲಿ ನೀವು ಮಾಡ್ಕೋಬೋದು. ಯಾಕಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಿಹಿ ತಿನ್ನೋರಿದ್ದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 2 ಸ್ಪೂನು. ನಿಮ್ಗೆ ಇನ್ನೂ ಸ್ವೀಟ್ ಬೇಕಂದ್ರೆ ನೀವು 3 ಸ್ಪೂನ್ ಹಾಕ್ಕೊಳ್ಳಿ. ನಾನು ಇದೇ ಥರ ಎಲ್ಲನೂ ಮಾಡ್ಕೊಂಬರ್ತೀನಿ, ಬನ್ನಿ. ಆಮೇಲೆ ಇನ್ನೊಂದು ಶೇಪಲ್ಲಿ ನೀವು ಚಾಕು ತೊಗೊಂಡ್ಬಿಟ್ಟು ಇನ್ನೊಂದು ಶೇಪಲ್ಲಿ ಮಾಡ್ಕೋಬೋದು. ನೋಡಿ, ಈ ಶೇಪಲ್ಲಿ ನೀವು ಮಾಡ್ಕೋಬೋದು. ಯಾವ ಥರ ನಿಮ್ಗೆ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಬಿಸ್ಕೆಟ್ಗಳು ರೆಡಿ ಮಾಡ್ಕೋಬೋದು. ಇವಾಗ ನಾನು ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಆಗುತ್ತೆ, ಅದನ್ನು ಮಾಡ್ಕೊಂಬಂದು ನಿಮ್ಗೆ ತಟ್ಟೆ ತುಂಬ ಹಾಕಿಬಿಟ್ಟು ತೋರಿಸ್ತೀನಿ, ಬನ್ನಿ. ನೋಡಿ, ರೆಡಿಯಾಗಿದೆ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಬಿಸ್ಕೆಟ್ ಎಣ್ಣೆಲಿ ಹಾಕಿ ನಾನು ತೋರಿಸ್ತೀನಿ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ನಾವು ಫಸ್ಟು ಜೋರು ಉರಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಂಡ್ಬಿಟ್ಟು ನಾವು ಬಿಸ್ಕೆಟು ಹಾಕಬೇಕು. ನೋಡಿ, ಈ ಥರ ನಾವು ಮಾಡ್ಕೊಂಡಿರೋದೆಲ್ಲ ಬಿಸ್ಕೆಟು ಹಾಕೋಣ. ಇವಾಗ ಒಂದೊಂದಾಗಿ ಹಾಕಿಬಿಟ್ಟು ತೆಗೆದುಬಿಟ್ಟು ಮಕ್ಕಳಿಗೆ ಬಾಕ್ಸ್ ಹಾಕಿಕೊಟ್ರೆ ಬಂದಾಗೆಲ್ಲ ಹೊರಗಡೆ ತರೋ ಬದಲು ಮನೇಲಿ ಗೋಧಿ ಇಟ್ಟಿದ್ರೆ ಸಾಕು. ಈ ಥರ ಬಿಸ್ಕೆಟ್ ಒಂದು ನಾವು ಮಾಡ್ಕೊಂಡು ತಿನ್ಬೋದು, ಹೆಲ್ದಿಯಾಗಿ ಇರುತ್ತೆ. ನೋಡಿ, ಈ ಥರ ನಾವು ಸ್ವಲ್ಪ ಒಂದೇ 1 ನಿಮಿಷ ಬಿಟ್ಬಿಟ್ಟು ನಾವು ತಿರುವಿ ಹಾಕೋಣ. ನೋಡಿ, ಈ ಥರ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಬಿಸ್ಕೆಟ್ ಮಾತ್ರ. ಮಕ್ಕಳಿಗೆ ಕೊಟ್ಟು ನೋಡಿ, ಸಖತ್ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮನೇಲಿ ಖಾಲಿ ಇದ್ದಾಗೆ ಟೈಮ್ ಇದ್ದಾಗೆಲ್ಲ ನಾವು ಒಂದು ಅರ್ಧ kg ಗೋಧಿ ಹಿಟ್ಟಲ್ಲಿ ಈ ಥರನೂ ನಾವು ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಅರ್ಜೆಂಟಿಗೆ ಅಂಗಡಿ ಎಲ್ಲ ದೂರ ಇದ್ದಾಗೆ ನಾವು ಮಕ್ಕಳೆಲ್ಲ ತಿಂಡಿ ಕೇಳುವಾಗ ಈ ಥರ ಬಿಸ್ಕೆಟು ಪ್ಲೇಟ್ಗೆ ಹಾಕಿಕೊಟ್ರೆ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಟ್ಯೂಷನ್ಗೆ ಹೋಗೋರು ಟ್ಯೂಷನ್ಗೆ, ಮನೇಲಿರೋರು ಮನೇಲೇ ಇರ್ತಾರೆ. ಈ ಥರದ್ದೊಂದು ನೀವು ಮಾಡಿ ಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬ್ರೌನ್ ಕಲರು. ಇವಾಗ ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಪ್ಲೇಟಿಗೆ ತೆಗೆದುಬಿಟ್ಟು ಇನ್ನೊಂದು ಟ್ರಿಪ್ ಆಗುತ್ತೆ, ನಾನು ಹಾಕ್ಕೊಂಬಂದು ನಿಮಗೆ ತೋರಿಸ್ತೀನಿ.
ಸ್ವಲ್ಪ ತಣ್ಣಗಾದ ನಂತರ ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ನಾನು ಇನ್ನೊಂದು ಸತಿ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಥರ ಬಿಸ್ಕೆಟು ಮನೇಲೇ ನೀವು ರೆಡಿ ಮಾಡ್ಕೋಬೋದು. ಹೊರಗಡೆ ಹೋಗಿ ತರೋ ಬದಲು ನೀವು ಮನೇಲೇ ಗೋಧಿ ಹಿಟ್ಟಿದ್ರೆ ಸಾಕು. ಮೂರೇ ಐಟಮ್ಸಲ್ಲಿ ನಾನು ಈ ಥರ ಬಿಸ್ಕೆಟು ರೆಡಿ ಮಾಡಿರೋದು. ನಿಮ್ಮ ಗೋಧಿ ಹಿಟ್ಟು ಇಷ್ಟ ಇಲ್ಲಾರ್ದವರು ನೀವು ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ಮಕ್ಕಳು ಬಂದಾಗೆಲ್ಲ ಬಿಸ್ಕೆಟ್ ಅಂತ ಕೇಳಿದಾಗೆಲ್ಲ ಈ ಥರ ಬಿಸ್ಕೆಟ್ ಕೊಟ್ಟರೆ ಮಕ್ಕಳು ಖುಷಿಯಿಂದ ತಿನ್ಕೊತಾರೆ. ತುಂಬ ಹೆಲ್ದಿಯಾಗಿರುತ್ತೆ. ವಯಸ್ಸಾದವ್ರಿಗೆ, ಮನೇಲಿರೋರಿಗೆ ಎಲ್ಲರೂ ತಿನ್ಬೋದು ಇದು. ಈ ಥರ ಬಿಸ್ಕೆಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.